ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಒಂದು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೀವಿ. ಅದೇನಪ್ಪ ಅಂತಂದರೆ ಅದೃಷ್ಟದ ರಹಸ್ಯ. ನಾವು ಅದೃಷ್ಟವನ್ನು ಲಕ್ ಅಂತೀವಿ, ಹಣೆ ಬರಹ ಅಂತೀವಿ, ಹಾಗೆಯೇ ಭಾಗ್ಯ ಕೂಡ ಅಂತೀವಿ. ಸೊ ಹಾಗಂದ್ರೇನು? ಅದು ಎಲ್ಲರಿಗೂ ಒಂದೇ ಥರ ಇರುತ್ತಾ? ಅದನ್ನು ಪಡ್ಕೊಳ್ಳುವಂಥ ರಹಸ್ಯಗಳೇನು ಅನ್ನೋದನ್ನು ತುಂಬ ಡೀಟೇಲ್ ಆಗಿ ನಾವಿವತ್ತು ತಿಳ್ಕೊಳ್ಳೋಣ. ಒಂದು ಶಾಂತವಾದ ಮುಂಜಾನೆ, ನದಿ ದಂಡೆ ಮೇಲೆ ನೀವು ಕುಳಿತಿರ್ತೀರಿ. ಸುತ್ತಲಿನ ಸುಂದರ ಪ್ರಕೃತಿ, ಹಕ್ಕಿಗಳ ಗಾನ, ಸೂರ್ಯನ ಪ್ರಥಮ ಕಿರಣಗಳು ಇವೆಲ್ಲವೂ ನಿಮ್ಮ ಸಂತೋಷವನ್ನು ಉನ್ನತ ಸ್ಥಿತಿಗೆ ತಗೊಂಡು ಹೋಗುತ್ತೆ. ಸೊ ಆಗ ನಿಮ್ಗನ್ಸುತ್ತೆ, ನನ್ನಂತಹ ಮಹಾಭಾಗ್ಯಶಾಲಿ ಯಾರು ಅಂತ, ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿರುತ್ತೆ. ಹಾಗಾದರೆ ಈ ಅದೃಷ್ಟ ಅಂದ್ರೇನು? ಜೀವನ ಯಾವಾಗಲೂ ಪೂರ್ವ ನಿರ್ಧಾರಿತವಾಗಿರುತ್ತವೆ ಅಥವಾ ನಾವೇ ಜೀವನದಲ್ಲಿ ನಮ್ಮ ಅದೃಷ್ಟವನ್ನು, ಭಾಗ್ಯವನ್ನು ನಿರ್ಮಾಣ ಮಾಡಿಕೊಳ್ತೀವ? ಇವೆಲ್ಲದರ ಬಗ್ಗೆ ನಾವು ಕೇವಲ ವಸ್ತುನಿಷ್ಠವಾಗಿ, ವ್ಯಕ್ತಿನಿಷ್ಠವಾಗಿ ಅಭ್ಯಾಸ ಮಾಡದೇ ನಾವು ಇದೆಲ್ಲವನ್ನು ಸಾಕ್ಷೀಭೂತವಾಗಿ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಾವು ಇದನ್ನು ದಾರ್ಶನಿಕ ದೃಷ್ಟಿಕೋನದಿಂದ ನೋಡೋಣ. ಹಾಗಾದರೆ ಫ್ರೆಂಡ್ಸ್, ಆರ್ ಯು ರೆಡಿ ಟು ನೋ ವಾಟ್ ಈಸ್ ಲಕ್? ಸೊ ಹಾಗಾದರೆ ಅದೃಷ್ಟದ ರಹಸ್ಯವನ್ನು ನಾವಿವತ್ತು ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ. ಅರ್ಜುನ ಅನ್ನುವಂತಹ ಒಬ್ಬ ಯುವಕ, ಆತನಿಗೆ ಜೀವನದಲ್ಲಿ ತುಂಬಾ ಮಹತ್ವಾಕಾಂಕ್ಷೆಗಳಿರುತ್ತವೆ. ಆತನಿಗೆ ಯಾವಾಗಲೂ ತನ್ನ ಬದುಕು ಭಾಳ ಅದೃಷ್ಟಶಾಲಿಯಾಗಿರಬೇಕು, ಲಕ್ ಅನ್ನೋದು ಯಾವಾಗಲೂ ತನ್ನ ಜೊತೆನೇ ಇರಬೇಕು ಅನ್ನೋ ಹುಡುಕಾಟದಲ್ಲಿ ಅವನಿರ್ತಾನೆ. ಆಗ ಎಲ್ಲರ ಜೀವನವನ್ನು ಕಂಪೇರ್ ಮಾಡಿದಾಗ ಅವನಿಗನ್ನಿಸುತ್ತೆ, ಬೇರೆ ಎಲ್ಲರ ಜೀವನದಲ್ಲಿ ಅದೃಷ್ಟ ತುಂಬಿ ತುಳುಕ್ತಾ ಇದೆ, ಆದರೆ ನನ್ನ ಜೀವನದಲ್ಲಿ ಯಾವುದು ಅದೃಷ್ಟದಿಂದ, ಲಕ್ನಿಂದ, ಭಾಗ್ಯದಿಂದ ಸಿಕ್ಕೇ ಇಲ್ಲ. ನಾನು ಪ್ರತಿಯೊಂದಕ್ಕೂ ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ಅವನಿಗನ್ನಿಸುತ್ತೆ. ಆಗ ಅವನು ಈ ಒಂದು ಜಿಜ್ಞಾಸೆಯನ್ನು ಇಟ್ಕೊಂಡು, ಎಲ್ಲರ ಜೀವನ ಯಾಕೆ ಹಾಗೆ, ನನ್ನ ಜೀವನ ಯಾಕೆ ಹೀಗೆ ಅನ್ನೋ ಒಂದು ಜಿಜ್ಞಾಸೆಯನ್ನು ಇಟ್ಕೊಂಡು ಒಬ್ಬ ಸಾಧುಗಳ ಬಳಿ ಹೋಗ್ತಾನೆ. ಅವ್ರ ಮುಂದೆ ತನ್ನ ನೋವನ್ನು, ತನ್ನ ಪ್ರಶ್ನೆಗಳನ್ನು ತೋಡ್ಕೊಳ್ತಾನೆ. ಆಗ ಅವ್ರು ಹೇಳ್ತಾರೆ, ನೋಡು ಮಗು, ನದಿ ದಂಡೆಗೆ ಹೋಗು, ನಿನಗೆ ಯಾಕೆ ನಿನ್ನ ಜೀವನ ಹೀಗೆ, ಬೇರೆಯವ್ರ ಜೀವನ ಹಾಗೆ ಅನ್ನೋದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಗ ಅವನು ನದಿ ದಂಡೆಗೆ ಹೋಗ್ತಾನೆ. ಹೋಗಿ ಸುಮ್ಮನೆ ದಂಡೆ ಮೇಲೆ ಕೂತ್ಕೊಳ್ತಾನೆ. ಹಾಗೆ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಆ ಹರಿಯೋ ನೀರಿನ ಮೇಲೆ ಎಲೆಗಳು ತೇಲ್ ಬರ್ತಾ ಇರೋದನ್ನು ನೋಡ್ತಾನೆ. ಕೆಲವೊಂದಿಷ್ಟು ಎಲೆಗಳು ನೇರವಾಗಿ ನೀರಿನ ಪ್ರವಾಹದ ಜೊತೆಗೆ ತೇಲ್ ಹೋಗುತ್ತವೆ. ಇನ್ನು ಕೆಲವೊಂದಿಷ್ಟು ಎಲೆಗಳು ಆ ನೀರಿನ ಮಧ್ಯದಲ್ಲಿ ಇರ್ತಕ್ಕಂತಹ ಕಲ್ಲು ಬಂಡೆಗಳಿಗೆ ಬಡಿದು ತಮ್ಮ ದಿಕ್ಕನ್ನು ಬದಲಿಸಿಕೊಂಡು ಆ ಕಡೆ ಈ ಕಡೆ ಚದುರು ಹೋಗುತ್ತೆ. ಸೊ ಆಗ ಅವನು ಇದನ್ನು ನೋಡಿ ವಾಪಸ್ ಸಾಧುಗಳ ಕಡೆಗೆ ಬರ್ತಾನೆ. ಆಗ ನೀನು ನದಿ ದಂಡೆಗೆ ಹೋಗು ಅಂತ ಹೇಳಿದ್ರಿ, ನಾನು ಹೋದಾಗ ಅಲ್ಲಿ ಇದನ್ನು ನೋಡಿದೆ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಪ್ರವಾಹ ಅಂತ ಏನು ನೀನು ನೋಡಿದೆಯಲ್ಲ, ಹರಿಯೋ ನೀರು, ಅದು ನಿನ್ನ ಬದುಕಿನ ಪ್ರಾರಬ್ಧ, ಅಂದರೆ ಹಿಂದಿನ ಜನ್ಮದಲ್ಲಿ ನೀನು ಸಂಪಾದಿಸಿದಂತಹ ಒಂದು ಕರ್ಮದ ಫಲ. ಹಾಗಾಗಿ ಆ ಪ್ರವಾಹ ಎಲ್ಲರ ಬದುಕಲ್ಲೂ ಇರುತ್ತೆ, ಅದ್ರ ಜೊತೆನೇ ನಾವು ಸಾಗಬೇಕಾಗತ್ತೆ. ಇನ್ನು ಬಂಡೆಗಳಿದ್ವು ಅಂತ ಹೇಳಿದೆಯಲ್ಲ, ಆ ಬಂಡೆಗಳು ವರ್ತಮಾನದ ಕರ್ಮಗಳು. ಅಂದರೆ ಈ ಜೀವನದಲ್ಲಿ ಅಥವಾ ಈ ಕ್ಷಣಗಳಲ್ಲಿ ನೀನು ಏನು ಮಾಡ್ತಾ ಇದ್ದೀಯಾ, ಸರಿಯಾದ ಕೆಲಸಗಳು, ಕೆಟ್ಟ ಕೆಲಸಗಳು, ಅದರ ಪರಿಣಾಮ, ಫಲಿತಾಂಶವೇ ಆ ಕಲ್ಲು ಬಂಡೆಗಳಾಗಿರುತ್ತವೆ. ನೀನು ಚೈತನ್ಯ ರೂಪಿಯಾಗಿ ಸತ್ಕರ್ಮಗಳನ್ನು ಮಾಡಿದರೆ ಎಂತಹ ಪ್ರವಾಹವನ್ನು ಕೂಡ ಗೆಲ್ಲಬಲ್ಲೆ. ಅದು ಪ್ರಾರಬ್ಧ ಕರ್ಮವೇ ಆಗಿರಬಹುದು, ವರ್ತಮಾನ ಕರ್ಮವೇ ಆಗಿರಬಹುದು. ಹಾಗಾಗಿ ಸಾವಧಾನವಾಗಿ ನೇರವಾಗಿ ಚಲಿಸುವ ಎಲೆ ಏನಿದೆ, ಅದು ಭಾಗ್ಯದ ಜೊತೆಗೆ ಭಾಗ್ಯಕ್ಕೆ ಆಕಾರವನ್ನು ನೀಡುತ್ತಾ ಸಾಗುವಂತಹ ಬದುಕು. ಇನ್ನು ಪ್ರವಾಹಕ್ಕೆ ಸಿಲುಕಿ ಬಂಡೆಗಳಿಗೆ ಬಡಿದು ಎತ್ತಬೇಕತ್ತ ಚಲಿಸುವಂತಹ ಎಲೆಗಳ ಬದುಕೇನಿದೆ, ಅದು ಭಾಗ್ಯದ ಆಟದಲ್ಲಿ ಸಿಲುಕಿದ, ಕರ್ಮಫಲದ ಆಟದಲ್ಲಿ ಸಿಲುಕಿದ ಬದುಕು. ಹಾಗಾಗಿ ನೀನು
ಯಾಕೆ ಇತರರ ಜೀವನಕ್ಕೆ ಹೋಲಿಸಿಕೊಂಡಾಗ ನಿನ್ನ ಬದುಕು ಈ ಥರ ಇದೆ ಅನ್ನೋದನ್ನು ಈಗ ನೀನಾಗೆ ಕುಳಿತು ಅರ್ಥ ಮಾಡಿಕೋ ಅಂತ ಗುರುಗಳು ಹೇಳ್ತಾರೆ. ಸ್ನೇಹಿತರೆ, ಆಟೋಬಯೋಗ್ರಫಿ ಆಫ್ ಯೋಗಿ ಅನ್ನೋ ಪುಸ್ತಕದಲ್ಲಿ ಯೋಗಾನಂದ ಪರಮಹಂಸರು ತುಂಬಾ ಇದ್ರ ಬಗ್ಗೆ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ಭಾಗ್ಯ ಅಂದ್ರೇನು, ಕರ್ಮ ಅಂದ್ರೇನು, ಭಾಗ್ಯ ಮತ್ತು ಕರ್ಮಕ್ಕಿರುವ ಸಂಬಂಧಗಳೇನು ಅನ್ನೋದನ್ನು ತುಂಬಾ ಸುಲಲಿತವಾಗಿ ನಾವು ಆ ಪುಸ್ತಕವನ್ನು ಓದಿದರೆ ಅರ್ಥ ಮಾಡ್ಕೊಳ್ಬಹುದು. ಭಾಗ್ಯ ಒಂದು ಸ್ಥಿರವಾದ ಶಕ್ತಿ ಅಲ್ಲ. ಭಾಗ್ಯ ಕರ್ಮದ ಕಾರಣದಿಂದ ನಮಗೆ ಸಿಗುವಂತಹ ಫಲಿತಾಂಶ. ವರ್ತಮಾನ ಕರ್ಮದಿಂದ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟದ್ದೇ ಆಗಿರ್ಬೋದು, ಒಳ್ಳೆಯದ್ದೇ ಆಗಿರ್ಬೋದು, ಅದರ ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದ್ದರೆ ಅದನ್ನು ಬದಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಯೋಗಾನಂದ ಪರಮಹಂಸರು ಹೇಳುವುದು. ವರ್ತಮಾನ ಕರ್ಮದಲ್ಲಿ ನೀನು ಸರಿಯಾದ ದಾರಿಯಲ್ಲಿ ಅರಿವಿನಿಂದ ಸಾಗಿದರೆ ನೀನು ನಿನ್ನ ಭಾಗ್ಯವನ್ನು ಬದಲಿಸಿಕೊಳ್ಳಬಲ್ಲೆ ಅಂತ. ಮನುಷ್ಯ ಸಾಮಾನ್ಯ ಜೀವಲ್ಲ. ಮನುಷ್ಯ ಅಂದರೆ ಅಸೀಮ ಸಂಭಾವನೆಗಳ ಒಂದು ಗುಚ್ಛ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮಾನವನಿಗೆ ತನ್ನ ಶಕ್ತಿ ಏನು, ಆ ಶಕ್ತಿಯಿಂದ ತನ್ನ ಭಾಗ್ಯವನ್ನು ಹೇಗೆ ಬದಲಿಸಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳುವಂತಹ ಸಂಯಮವೂ ಇದೆ, ಆತ್ಮದ ಒಳಗೆ ಅರಿವೂ ಇದೆ. ಆದರೆ ಅದನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕಷ್ಟೇ. ಯೋಗಾನಂದರು ಒಂದು ಕಡೆ ಹೇಳ್ತಾರೆ, ಒಂದು ಭಾಗ್ಯಗಳಲ್ಲಿ 3 ರೀತಿಯಾದಂತಹ ಭಾಗ್ಯಗಳನ್ನು ನಾವು ನೋಡ್ತೀವಿ. ಆ ಭಾಗ್ಯದ ರಹಸ್ಯವನ್ನು ಕಂಡುಕೊಳ್ಬೇಕಾದ್ರೆ 3 ದಾರಿಗಳನ್ನು ಕೂಡ ನಾವು ಕಂಡುಕೊಂಡು ಹೋಗಬಹುದು ಅಂತ. ಮೊದಲನೆಯದ್ದು ಧ್ಯಾನ ಮತ್ತು ಆತ್ಮ ಸಂಯಮದಿಂದ ನಿನ್ನ ಭಾಗ್ಯ ಹೇಗಿದೆ, ಅದನ್ನು ನೀನು ಹೇಗೆ ಬೇಕಾದರೂ ಕೂಡ ಬದಲಾಯಿಸಿಕೊಳ್ಳುವಂಥ ಶಕ್ತಿಯನ್ನು ನೀನು ಪಡೆದುಕೊಳ್ಳಬಲ್ಲೆ ಅಂತ. ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ, ಆತ್ಮದ ಸಂಶೋಧನೆಯಿಂದ ನಾನು ಏನನ್ನು ಇದುವರೆಗೂ ಸಂಪಾದಿಸಿದ್ದೇನೆ, ಹೊತ್ತು ತಂದಿದ್ದೇನೆ, ಅದನ್ನು ಬಳಸಿಕೊಂಡು ಇಂದಿನ ಜೀವನದಲ್ಲಿ ಏನನ್ನು ಸಾಧನೆ ಮಾಡಲಿದ್ದೇನೆ ಅನ್ನುವಂತಹ ಒಂದು ಆಂತರಿಕ ಅರಿವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಹೊರಗಿನಿಂದ ಪಡೆಯುವ ಜ್ಞಾನಕ್ಕಿಂತ ಒಳಗಿನಿಂದ ಪಡೆದುಕೊಳ್ಳುವ ಜ್ಞಾನ ತುಂಬ ಮುಖ್ಯವಾದದ್ದು ಫ್ರೆಂಡ್ಸ್. ನಿಜ, ನಾವು ಎಷ್ಟೇ ಹೊರಗಿನ ಒಂದು ಜ್ಞಾನವನ್ನು, ಬುಕ್ಕಿಶ್ ನಾಲೆಜನ್ನು ಪಡೆದುಕೊಂಡರೂ ಕೂಡ ಆತ್ಮದಲ್ಲಿ, ಅಂತರ್ಜಗತ್ತಿನಲ್ಲಿ ಸಾಕಷ್ಟು ಜ್ಞಾನವನ್ನು ನಾವು ಸಂಪಾದಿಸಿಕೊಂಡೇ ಬಂದಿದ್ದೀವಿ. ಆದರೆ ಅದನ್ನು ಒಂದು ಬಾರಿ ಕುಳಿತು ಹೊರಗೆ ಹಚ್ಚಿ ನೋಡುವಂಥ ಪ್ರಯತ್ನವನ್ನು ನಾವು ಯಾರೂ ಮಾಡೇ ಇಲ್ಲ. ಹಾಗಾಗಿ ಪ್ರತಿನಿತ್ಯ ಒಂದು ಸ್ವಲ್ಪ ಆ ಪ್ರಯತ್ನವನ್ನು ಮಾಡಿದರೆ ನಿಜವಾದಂತಹ ಸತ್ಯ, ಆತ್ಮ ಸಾಕ್ಷಾತ್ಕಾರ, ಯಾವುದು ಸರಿ ಯಾವುದು ತಪ್ಪು, ಮುಂದಿನ ಒಂದು ಮಾರ್ಗದರ್ಶನವೇನು ಎಲ್ಲವೂ ಸಿಗುತ್ತೆ. ಇನ್ನು ಎರಡನೆಯದು, ನಾವು ಧನಾತ್ಮಕವಾದಂಥ ಆಲೋಚನೆಗಳಿಂದ ಹಿಂದಿನ ನೆಗೆಟಿವ್ ಕರ್ಮಗಳನ್ನು, ಅಂದರೆ ನಕಾರಾತ್ಮಕವಾಗಿ ನಮ್ಮನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಅಜ್ಞಾನವನ್ನು, ಕರ್ಮಗಳನ್ನು ತೊಳೆದುಕೊಳ್ಬಹುದು. ಹಾಗಾದರೆ ನಾವು ಸಕಾರಾತ್ಮಕ ಕರ್ಮಗಳಿಂದ ಹೇಗೆ ಇದನ್ನು ಪಡೆದುಕೊಳ್ಳೋದು? ಸಕಾರಾತ್ಮಕ ಕರ್ಮಗಳು ಕೆಲವು ನಿಯಮಗಳನ್ನು ಪಾಲನೆ ಮಾಡೋದನ್ನು ಹೇಳುತ್ತೆ. ಅದರಲ್ಲಿ ನಮ್ಮ ಪತ್ರಿಜಿಯವರು ಹೇಳಿರ್ತಕ್ಕಂತಹ, ನೀನು ಕೇವಲ ನಿನ್ನ ಬಗ್ಗೆ ಮಾತ್ರ ಆಲೋಚಿಸುವ ಹೊರತಾಗಿ ಇತರರ ಬಗ್ಗೆ ಕಂಪ್ಲೇಂಟ್ಸನ್ನಾಗಲಿ ಜಡ್ಜ್ಮೆಂಟ್ಸನ್ನಾಗಲಿ ಕೊಡದೆ ಕೇವಲ ನೀನು ಯಾರು, ನಿನ್ನ ಬದುಕಿನ ಉದ್ದೇಶವನ್ನು ಇಷ್ಟನ್ನು ಮಾತ್ರ ಗಮನಿಸ್ತಾ ಹೋದರೆ ಖಂಡಿತವಾಗಿ ನಕಾರಾತ್ಮಕ ಕರ್ಮದಿಂದ ನಾವು ಸಕಾರಾತ್ಮಕದೆಡೆಗೆ ಬರಲಿಕ್ಕೆ ಸಾಧ್ಯ. ಸಕಾರಾತ್ಮಕ ಕರ್ಮಗಳು ನಮ್ಮಲ್ಲಿರ್ತಕ್ಕಂಥ ಅಸೀಮವಾದಂತಹ ಸಂಭಾವನೆಗಳ ಶಕ್ತಿಯನ್ನು ನಮಗೆ ತೋರ್ಪಡಿಸಿಕೊಡುತ್ತವೆ. ಇನ್ನು ಮೂರನೆಯದು, ಕರ್ಮ ಸಿದ್ಧಾಂತ ಅಪರಿವರ್ತನೀಯ ಅನ್ನುವಂತಹ ಸತ್ಯ. ಹೌದು ಫ್ರೆಂಡ್ಸ್, ಕರ್ಮ ಸಿದ್ಧಾಂತ ಅಪರಿವರ್ತನೀಯವೇ ಸರಿ. ಕೆಲವೊಂದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದರ ಪರಿಣಾಮವನ್ನು ಬದಲಾಯಿಸಿಕೊಳ್ಳುವ ಶಕ್ತಿ ವರ್ತಮಾನ ಕರ್ಮಕ್ಕಿರುತ್ತದೆ. ಹಿಂದೆ ನಾವು ಅರಿವು ಇಲ್ಲದೆ ಏನೇ ಮಾಡಿದ್ದರೂ ಕೂಡ ಅರಿವು ಹೊಂದಿದ ನಂತರ ಇಂದು ನಾವು ಮಾಡಬೇಕಾದಂತಹ ಸರಿಯಾದ ಕೆಲಸಗಳು, ಸರಿಯಾದ ಭಾವನೆಗಳ ಕಡೆಗೆ ನಾವು ಗಮನ ಕೊಟ್ಟರೆ ನಾವು ಖಂಡಿತವಾಗಿಯೂ ಭಾಗ್ಯದ ಚಕ್ರವನ್ನು ಬದಲಿಸಿಕೊಳ್ಳಬಲ್ಲೆವು. ಹಾಗಾದರೆ ಭಾಗ್ಯದ ಚಕ್ರವನ್ನು ಬದಲಿಸಲು ಸಾಧ್ಯವೇ ಅಂತ ಆದರೆ ಹೌದು, ಖಂಡಿತವಾಗಿ ನಾವು ನಮ್ಮ ಭಾಗ್ಯಗಳನ್ನು ಬದಲಿಸಿಕೊಳ್ಳಬಹುದು. ಅದಕ್ಕೆ ನಾವು
ಚೈತನ್ಯ ರೂಪದಿಂದ ಜಾಗರೂಕರಾಗಿರುವುದು ಅತ್ಯಂತ ಅವಶ್ಯವಾಗಿದೆ. ಅಂದರೆ ಅದಕ್ಕೊಂದು ಅವೇರ್ನೆಸ್ಸನ್ನು ಬೆಳೆಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ಇನ್ನು ಸರಿಯಾದ ಕರ್ಮದ ಆಸರೆಯನ್ನು ನಾವು ಹಿಡಿದು ಹೊರಟ್ರೆ ನಾವು ಒಣಗಿದ ಎಲೆಯಾಗಿ ಎತ್ತಬೇಕತ್ತ ತೇಲುತ್ತಾ ಪ್ರವಾಹಕ್ಕೆ ಸಿಲುಕೋದಿಲ್ಲ. ಬದಲಾಗಿ ನಾವು ನಮ್ಮ ಬದುಕಿನ ಭಾಗ್ಯದ ನಿರ್ಮಾತೃರಾಗ್ತೀವಿ ಅನ್ನೋದನ್ನು ಅರ್ಜುನ ಗುರುಗಳಿಂದ ತಿಳಿದುಕೊಳ್ತಾನೆ. ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ, ಕೆಲವರಿಗೆ ಮಾತ್ರ ಯಾಕೆ ಕಷ್ಟಗಳಿರುತ್ತವೆ ಅಂತ. ಆಗ ಗುರುಗಳನ್ನು ಆ ಪ್ರಶ್ನೆಯನ್ನು ಕೇಳಿದಾಗ ಗುರುಗಳು 2 ದೀಪಗಳನ್ನು ತೋರಿಸ್ತಾರೆ. ಒಂದು ಅಲುಗಾಡುವ ದೀಪ, ಇನ್ನೊಂದು ನಿಶ್ಚಲವಾದ ದೀಪ. ಆ ಅಲುಗಾಡುವ ದೀಪ ಗಾಳಿಗೆ ಎತ್ತಬೇಕತ್ತ ಹೊಯ್ದಾಡ್ತಾ ಇರುತ್ತೆ. ಗುರುಗಳು ಹೇಳ್ತಾರೆ, ನೋಡಪ್ಪ, ಇದು ಒಂದು ಸಂಕೇತ. ಬಾಹ್ಯ ಪರಿಸ್ಥಿತಿಗಳಿಗೆ ಸಿಲುಕಿ ಬಾಹ್ಯ ಪರಿಸ್ಥಿತಿಗಳ ಪರಿಣಾಮಗಳಿಗೆ ಒಳಗಾಗುವ ಸಂಕೇತವೇ ಈ ಅಲುಗಾಡುವ ದೀಪ. ಇನ್ನು ನಿಶ್ಚಲ ದೀಪ ಯಾವುದು ಅಂದರೆ, ತನ್ನ ಅಂತರ್ಶಕ್ತಿಯಿಂದ ಬಾಹ್ಯವಾಗಿ ಎಂಥದ್ದೇ ಪರಿಸ್ಥಿತಿಗಳು ಬಂದರೂ ಕೂಡ ಅದನ್ನು ಆರಾಮವಾಗಿ ನಿಭಾಯಿಸಬಲ್ಲಂಥ ಶಕ್ತಿ ನನ್ನಲ್ಲಿದೆ ಅಂತ ತಿಳಿದಂಥವನಿಗೆ ಈ ನಿಶ್ಚಲ ದೀಪ ಒಂದು ಉದಾಹರಣೆ. ಹಾಗಾದರೆ ಇದು ಹೇಗೆ ಸಾಧ್ಯ? ನಾವು ನಮ್ಮ ಅದೃಷ್ಟದಿಂದ ಹೇಗೆ ಮುಕ್ತರಾಗುವುದು ಅಂತ ಗುರುಗಳಿಗೆ ಪ್ರಶ್ನೆ ಮಾಡಿದಾಗ, ನೀನು ಆಲಸ್ಯತನವನ್ನು ಬಿಡು, ಪ್ರಯತ್ನಶೀಲನಾಗು, ನೀನು ನಿನ್ನ ದಾರಿಯನ್ನು, ನಿನ್ನ ಬಗೆಗಿನ ಜ್ಞಾನವನ್ನು ಹುಡುಕಿಕೊಂಡು ಹೋಗು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಅದನ್ನು ಹೊರಗಿನಿಂದ ಯಾರೂ ಕೂಡ ತಂದುಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಾಡಿದಾಗ ಮಾತ್ರ ನೀನು ಅದೃಷ್ಟದ ಆಟದಿಂದ ಮುಕ್ತನಾಗಬಲ್ಲೆ. ಅದೃಷ್ಟ ನೀನು ಆಡಿಸಿದಂತೆ ಆಡುತ್ತದೆ ಅಂತ ಗುರುಗಳು ಹೇಳ್ತಾರೆ. ಹಾಗಾದರೆ ಸತ್ಕರ್ಮದಿಂದ, ಆತ್ಮನಿಯಂತ್ರಣದಿಂದ ಮನುಷ್ಯ ಎಲ್ಲವನ್ನು ಬದಲಿಸಬಲ್ಲ ಅನ್ನುವಂಥದ್ದು ಇದರಿಂದ ತಿಳಿಯುತ್ತೆ. ಇನ್ನು ಭಾಗ್ಯವನ್ನು ಬದಲಿಸುವಂಥ 3 ಸಿದ್ಧಾಂತಗಳನ್ನು ಗುರುಗಳು ಅರ್ಜುನನಿಗೆ ಹೇಳ್ತಾರೆ. ಮೊದಲನೇದು ಏನಪ್ಪ ಅಂತಂದರೆ ಸಂಕಲ್ಪ ಶಕ್ತಿ, ವಿಲ್ ಪವರ್. ಸಂಕಲ್ಪ ಶಕ್ತಿ ಎಂತಹ ದೊಡ್ಡ ಶಕ್ತಿ ಅಂತಂದರೆ ಏನನ್ನು ಬೇಕಾದರೂ ಬದಲಿಸಬಲ್ಲದು. ಆ ಸಂಕಲ್ಪ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಆದರೆ ಆ ಶಕ್ತಿಯನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂತಹ ರಹಸ್ಯ ಮಾತ್ರ ನಮಗೆ ಗೊತ್ತಿಲ್ಲ. ಹಾಗಾದರೆ ಸಂಕಲ್ಪ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿ ಪ್ರತಿ ಹಂತದಲ್ಲೂ, ಪ್ರತಿ ಕಣಕಣದಲ್ಲೂ ಕೂಡ ನಿಮ್ಮ ಸಂಕಲ್ಪ ಶಕ್ತಿ ಏನನ್ನು ಬೇಕಾದರೂ ಸಾಧನೆ ಮಾಡಬಲ್ಲುವಂಥದ್ದು. ಮೊದಲನೆಯ ದಿವ್ಯ ಸಿದ್ಧಾಂತ ಸಂಕಲ್ಪ ಶಕ್ತಿ. ಇನ್ನು ಎರಡನೆಯದು ಧ್ಯಾನ ಮತ್ತು ಆತ್ಮನಿಯಂತ್ರಣ. ನಿತ್ಯ ಧ್ಯಾನದಿಂದ ನೀವು ಆತ್ಮಜ್ಞಾನವನ್ನು ಹೊಂದುತ್ತಾ ನಿಮ್ಮ ಕರ್ಮಗಳನ್ನು ನಿಮ್ಮ ಆತ್ಮದ ಒಂದು ಶಕ್ತಿಯಿಂದ ನಿಯಂತ್ರಿಸುವಲ್ಲಿ ಸಫಲರಾಗ್ತೀರಿ. ಅದರಿಂದ ಕೂಡ ನಿನಗೆ ಬೇಕಾದಂಥ ಭಾಗ್ಯವನ್ನು, ಬೇಕಾದಂಥ ಅದೃಷ್ಟವನ್ನು ಎಲ್ಲವನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನು ಮೂರನೆಯದ್ದು ಕರ್ಮಯೋಗ ಮತ್ತು ನಿಸ್ವಾರ್ಥ ಸೇವೆ. ಈ ಪಾಯಿಂಟ್ ತುಂಬ ಗ್ರೇಟೆಸ್ಟ್ ಪಾಯಿಂಟ್ ಫ್ರೆಂಡ್ಸ್. ಯಾಕಂತಂದರೆ ಯೂನಿವರ್ಸಲ್ ಸರ್ವೀಸ್ ಅನ್ನೋದೇನಿದೆ, ಸೇವೆ ಅನ್ನೋ ಪದನೇ ತುಂಬ ಶಕ್ತಿಶಾಲಿಯಾದಂಥದ್ದು. ಸೇವೆಯಿಂದ ನೀವು ಎಂಥದ್ದೇ ಭಾಗ್ಯವನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬಲ್ರಿ. ಇಡೀ ಜಗತ್ತು ನಿಮಗೆ ಗುಲಾಮನಾಗಿ ಇರಬಲ್ಲದಕ್ಕೆ ಸಾಧ್ಯ ಆಗೋದು ಕೇವಲ ನಿಸ್ವಾರ್ಥ ಸೇವೆಯಿಂದ. ಅದಕ್ಕೆ ಅರ್ಜುನನಿಗೆ ಗುರುಗಳು ಹೇಳ್ತಾರೆ, ನಾನು ಈ ಮಾತನ್ನು ಹೇಳ್ತೀನಿ ಅಂತ ನೀನು ನಂಬಬೇಡ, ಅದಕ್ಕಾಗಿ ಒಂದು ಪ್ರಯೋಗ ಮಾಡು ಅಂತ. 21 ದಿವಸ ನಾನು ಹೇಳುವ ಕೆಲಸವನ್ನು ತಪ್ಪದೇ ಮಾಡು ಅಂತ. ಮೊದಲನೆಯದು ಎದ್ದು ಕೂಡಲೇ ತಪ್ಪದೇ ಧ್ಯಾನ ಮಾಡು. ಎರಡನೆಯದು ಇನ್ನೊಬ್ಬರ ಬದುಕಿಗೆ ಸಹಾಯ ಆಗುವಂತಹ ಕೆಲಸವನ್ನು ಮಾಡು. ಫಾರ್ ಎಕ್ಸಾಂಪಲ್, ಏನೂ ಸಾಧ್ಯವಾಗದೆ ಹೋದರೆ ಒಂದು ಮುಗುಳ್ನಗೆಯನ್ನಾದರೂ ಬೇರೆಯವರಿಗೆ ಕೊಡು. ಇನ್ನು ಮೂರನೆಯದು ರಾತ್ರಿ ಮಲಗುವ ಮೊದಲು ನಾನೇ ನನ್ನ ಬದುಕಿನ ನಿರ್ಮಾತೃ ಅನ್ನುವಂಥ ಸತ್ಯವನ್ನು ನಿನಗೆ ನೀನೇ ಹೇಳಿಕೋ ಅಂತ ಗುರುಗಳು ಹೇಳ್ತಾರೆ. ಎಷ್ಟು ಸಿಂಪಲ್ ಆಗಿರುವಂತಹ 3 ಮಾರ್ಗಗಳನ್ನು ಗುರುಗಳು ಹೇಳ್ತಾರೆ. ಎದ್ದ ಕೂಡಲೇ ಧ್ಯಾನ, ಅಂದು ಸೈಂಟಿಫಿಕ್ ಆಗಿ ಆಗಿರ್ಬೋದು, ಆಧ್ಯಾತ್ಮಿಕವಾಗಿ ಆಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ಸರಿಯಾಗಿ ಬಳಸಿಕೊಳ್ಳಲಿಕ್ಕೆ ಸಹಾಯ ಮಾಡುವಂತಹ ಒಂದು ಸಾಧನ. ಇನ್ನು ಇನ್ನೊಬ್ಬರ ಬದುಕಿಗೆ ಸಹಾಯವನ್ನು ಮಾಡುವಂತಹ ಒಂದು ಕೆಲಸ ಏನಿದೆ, ಇದು ನಿಸ್ವಾರ್ಥ ಸೇವೆ ಆಗಿರುತ್ತೆ. ಅವರಿಂದ ಏನನ್ನೂ ನಿರೀಕ್ಷೆ ಮಾಡದೆ ನಮ್ಮ ಕೈಲಾದ ಏನೇ ಚಿಕ್ಕದೇ ಸಹಾಯ ಆಗಿರ್ಬೋದು, ಅದು ಒಂದು ಮುಗುಳ್ನಗೆ, ಒಂದು ಸಾಂತ್ವನದ ಮಾತು, ಒಂದು ಧೈರ್ಯದ ಒಂದು ಹೇಳುವಂತಹ ಮಾತು, ಈ ಥರದ್ದು ಯಾವುದನ್ನೇ ನೀವು ಮಾಡಿದ್ರೂ ಕೂಡ
ಅದು ಸೇವೆಗೆ ಸೇರುತ್ತೆ. ಇನ್ನು ನಿಮ್ಮ ಮನಸ್ಸನ್ನು ನೀವೇ ಕಟ್ಟಿಕೊಳ್ಳುವಂಥ ಕೆಲಸವನ್ನು ಪ್ರತಿನಿತ್ಯ ಮಲಗುವ ಮೊದಲು ಮಾಡಿದ್ರೆ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿ ಏನು ಬೇಕಾದರೂ ಕೂಡ ಸಾಧಿಸಬಲ್ಲೆವು. ಹಾಗಾಗಿ ನಮ್ಮ ಆಲೋಚನೆಗಳ ರೀತಿ ಯಾರ ಬಗ್ಗೆಯೂ ಕಂಪ್ಲೇಂಟ್ಸ್ ಇಲ್ಲದೆ, ಜಡ್ಜ್ಮೆಂಟ್ಸ್ ಇಲ್ಲದೆ, ಯಾವಾಗಲೂ ಯೂನಿವರ್ಸ್ನ ಪರವಾಗಿ, ಅಂದರೆ ಸೇವೆಗಾಗಿ ನಾವು ಏನನ್ನೇ ಮಾಡಲು ಹೊರಟ್ವಿ ಅಂತಂದರೆ ಎಂಥದ್ದನ್ನು ಬೇಕಾದರೂ ನಾವು ಅದೃಷ್ಟದ ಹಾದಿಯನ್ನು, ಹೆದ್ದಾರಿಯನ್ನು ನಿರ್ಮಿಸಿಕೊಳ್ಳಬಲ್ಲೆವು. ಇದೆಲ್ಲವನ್ನು ತಿಳಿದಂತಹ ಅರ್ಜುನ ಗುರುಗಳು ಹೇಳಿದಂತಹ 21 ದಿನದ ಒಂದು ವೃತವನ್ನು ಮಾಡಿಯೇ ಬಿಡ್ತಾನೆ. ಆ 3 ಕೆಲಸಗಳನ್ನು ಮಾಡಿದ ಮೇಲೆ ಅರ್ಜುನನಿಗೆ ತಾನೆಷ್ಟು ಶಕ್ತಿಶಾಲಿ, ಆಂತರಿಕವಾಗಿ ತಾನೆಷ್ಟು ಗಟ್ಟಿ ಅನ್ನೋದು ಗೊತ್ತಾಗುತ್ತೆ. ಆಗ ಆ ಊರಲ್ಲಿ ಒಂದು ಸ್ಪರ್ಧೆ ಏರ್ಪಡುತ್ತೆ. ಆಗೆಲ್ಲರೂ ಈ ಸ್ಪರ್ಧೆ ತುಂಬ ಭಾಗ್ಯಶಾಲಿಗಳಿಗೆ ಮತ್ತು ಶ್ರೀಮಂತರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಿರ್ತಾರೆ. ಆದರೆ ಭಾಗ್ಯ ಯಾರೊಬ್ಬರ ಸ್ವತ್ತೂ ಅಲ್ಲ ಅಂತ ತಿಳಿದಂತಹ ಅರ್ಜುನ ತನ್ನ ಪೂರ್ವ ಜನ್ಮದ ಕರ್ಮವನ್ನು ಕಟ್ಟಿ ಹಾಕುತ್ತಾ ಆ ಸ್ಪರ್ಧೆಗೆ ಭಾಗವಹಿಸ್ತಾನೆ. ತನ್ನ ಎಲ್ಲ ಶ್ರಮವನ್ನು, ಶ್ರದ್ಧೆಯನ್ನು ಅದರಲ್ಲಿ ಹಾಕಿ ಗೆದ್ದು ತೋರಿಸ್ತಾನೆ. ನೀವು ಯಾವಾಗ ಸರಿಯಾದ ಕೆಲಸಗಳನ್ನು, ಸರಿಯಾದ ಭಾವನೆಗಳನ್ನು ಹೊಂದುತ್ತೀರಿ, ಆಗ ಭಗವಂತ ನಮ್ಮ ಜೊತೆಗೆ ಸದಾ ನಿಲ್ತಾನೆ. ಅಂದರೆ ನಾವು ಹೊರಟ ದಾರಿ, ನಾವು ಮಾಡುವ ಕೆಲಸ ಸರಿಯಾಗಿದ್ದಾಗ ಅದೃಷ್ಟ ಭಗವಂತನ ರೀತಿಯಲ್ಲಿ ನಿಮ್ಮ ಜೊತೆಗೆ ಬರುತ್ತೆ. ಇನ್ನು ಎಷ್ಟೇ ಪ್ರಯತ್ನಿಸಿದ್ದರೂ ಕೂಡ ಕೆಲವೊಂದು ಬಾರಿ ಭಾಗ್ಯವನ್ನು ಬದಲಾಯಿಸಲಾಗದು. ಅದು ಯಾವುದು ಅಂತೀರಾ? ಭಾಗ್ಯದಲ್ಲಿ 3 ವಿಧಗಳನ್ನು ಯೋಗಾನಂದ ಪರಮಹಂಸರು ಹೇಳ್ತಾರೆ. ಒಂದು ಸ್ಥಿರ ಭಾಗ್ಯ, ಅಂದರೆ ಫಿಕ್ಸ್ಡ್ ಡೆಸ್ಟಿನೇಷನ್. ಎರಡನೆಯದು ಬದಲಾಯಿಸಬಲ್ಲ ಭಾಗ್ಯ, ಫ್ಲೆಕ್ಸಿಬಲ್ ಡೆಸ್ಟಿನೇಷನ್. ಮೂರನೆಯದು ಹೊಸ ಭಾಗ್ಯ, ಅಂದರೆ ಸೆಲ್ಫ್ ಕ್ರಿಯೇಟಿವ್ ಡೆಸ್ಟಿನಿ ಅಂತ. ಸ್ಥಿರ ಭಾಗ್ಯ ಯಾವುದು? ನೀವೀಗ ಆಲ್ರೆಡಿ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟುಬಿಟ್ಟಿದ್ದೀರಿ. ಇಂಥದ್ದೇ ತಂದೆ ತಾಯಿಗಳಿಗೆ ಹುಟ್ಟುಬಿಟ್ಟಿದ್ದೀರಿ. ಇಂಥದ್ದೇ ಅಕ್ಕ, ತಂಗಿ, ಅಣ್ಣ, ತಮ್ಮ ಸಂಬಂಧಗಳನ್ನು ಪಡೆದು ಹುಟ್ಟಿದ್ದೀರಿ. ಸೊ ಹಾಗಾಗಿ ಇದನ್ನು ನೀವೀಗ ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ. ಸೊ ಇದು ಸ್ಥಿರ ಭಾಗ್ಯ. ನೀವು ಯಾವ ಫ್ಯಾಮಿಲಿಯಲ್ಲಿ ಹುಟ್ಟಿದಿರೋ, ಯಾವ ಧರ್ಮದಲ್ಲಿ ಹುಟ್ಟಿದಿರೋ, ಎಂಥ ತಂದೆ ತಾಯಿಗಳಿಗೆ ಹುಟ್ಟಿದಿರೋ, ನೀವು ಹುಟ್ಟಿರುವ ಫ್ಯಾಮಿಲಿ ಬಡವರದು, ಶ್ರೀಮಂತರದು, ನೈತಿಕವಾಗಿ ಉನ್ನತ ಸ್ಥಾನದಲ್ಲಿ ಇರುವವರದು, ಅದ್ಯಾವುದನ್ನು ನೀವು ಬದಲಾಯಿಸಲು ಸಾಧ್ಯವಿಲ್ಲ. ಇನ್ನು ಫ್ಲೆಕ್ಸಿಬಲ್ ಆಗಿರುವಂಥ ಡೆಸ್ಟಿನೇಷನ್, ಬದಲಿಸಬಲ್ಲಂಥದ್ದು. ನೀವು ಬಡವರಾಗಿ ಹುಟ್ಟಿದ್ದಲ್ಲಿ ನೀವು ನಿಮ್ಮ ಶ್ರಮ, ಶ್ರದ್ಧೆಯಿಂದ, ಸಂಕಲ್ಪದಿಂದ ನಿಮಗೆ ಎಂತಹ ಬದುಕನ್ನು ಬೇಕಾದರೂ ಬದಲಾಯಿಸಿಕೊಳ್ಳಬಲ್ಲಿರಿ, ಕಟ್ಟಿಕೊಳ್ಳಬಲ್ಲಿರಿ. ಇದು ಬದಲಿಸಿಕೊಳ್ಳಬಲ್ಲ ಭಾಗ್ಯ. ಇನ್ನು ಮೂರನೆಯದು ಸೆಲ್ಫ್ ಕ್ರಿಯೇಟಿವ್ ಡೆಸ್ಟಿನಿ, ಹೊಸ ಭಾಗ್ಯ. ಅದು ನಿಮ್ಮ ಒಂದು ಅವೇರ್ನೆಸ್ನಿಂದ, ನಿಮ್ಮ ಒಂದು ಧನಾತ್ಮಕ ಚಿಂತನೆಗಳಿಂದ ನೀವು ಕಟ್ಟಿಕೊಳ್ಳುವ ಭವಿಷ್ಯ. ಹಾಗಾದರೆ ಭಗವಂತನೇಕೆ ಬೇಕು? ಈ 3 ರೀತಿಯ ಭಾಗ್ಯಗಳ ಬಗ್ಗೆ ತಿಳಿದುಕೊಂಡ ಮೇಲೆ ಭಗವಂತನ ಪಾತ್ರವೇನು? ಭಗವಂತ ಯಾವತ್ತೂ ನಮಗೆ ರಕ್ಷಣೆ ನೀಡುವುದಿಲ್ಲವೇ ಅಂತ ಅರ್ಜುನ ಕೇಳ್ತಾನೆ. ಭಗವಂತ ಯಾವತ್ತೂ ಜಾಗರೂಕವಾಗಿ ಇರುವವರಿಗೆ ಸರಿಯಾಗಿ ಅವಕಾಶಗಳನ್ನು ಎಲ್ಲರಿಗೂ ಒಂದೇ ರೀತಿಯಾಗಿ ಕೊಟ್ಟಿರ್ತಾನೆ. ಆದರೆ ಆಯ್ಕೆ ಮಾತ್ರ ನಮ್ಮದು. ಭಗವಂತನನ್ನು ದೂಷಿಸುವ ಪ್ರಮೇಯವೇ ಇಲ್ಲಿ ಬರೋದಿಲ್ಲ. ಎಲ್ಲರಿಗೂ ಅವಕಾಶಗಳಿವೆ. ಜಾಗರೂಕನಾಗಿ ಸರಿಯಾದ ಆಯ್ಕೆಯನ್ನು ನೀವು ಮಾಡಿಕೊಂಡಲ್ಲಿ ನಾವು ಸರಿಯಾದ ಒಂದು ಗುರಿಗಳನ್ನು ಮುಟ್ತೀವಿ. ದೇವರು ಕೇವಲ ಅಬ್ಸರ್ವರ್ ಮಾತ್ರ ಅಲ್ಲ, ನಮ್ಮ ಒಳಗೇ ಇದ್ದು ನಮಗೆ ಸ್ವತಂತ್ರವನ್ನು ಕೊಟ್ಟು ನಮಗೆ ಏನು ಬೇಕಾದರೂ ಮಾಡಲು ಅವಕಾಶವನ್ನು ಕೊಡ್ತಾನೆ. ಭಗವಂತನಲ್ಲಿ ಅಪಾರವಾದ ಶಕ್ತಿ ಇದೆ. ಮಗು ಬಿದ್ದು ಏಳುತ್ತೆ, ಹಾಗೆ ನಾವು ಕೂಡ ಬದುಕಿನಲ್ಲಿ ಬಿದ್ವಿ ಅಂದ ಮಾತ್ರಕ್ಕೆ ನಾವು ಶಾಶ್ವತವಾಗಿ ಬಿದ್ದೇ ಬಿಡಬೇಕು ಅಂತೇನಿಲ್ಲ, ಎದ್ದೇಳಬೇಕು. ಹಾಗೆ ನಾವೇ ಭಾಗ್ಯದ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು. ನಾವು ಯಾವತ್ತೂ ಪರಿಸ್ಥಿತಿಯ ಬಲಿಪಶುವಲ್ಲ. ನಾವು ಮಾಡುವಂತಹ ಕೆಲಸ ಕಾರ್ಯಗಳ ಮೇಲೆ, ನಾವು ನಂಬುವಂತಹ ಸಿದ್ಧಾಂತಗಳ ಮೇಲೆ ನಮ್ಮ ಬದುಕು, ಭಗವಂತ, ಅದೃಷ್ಟ ಯಾವಾಗಲೂ ನಮ್ಮ ಜೊತೆಗೆ ಇರುತ್ತವೆ. ಭಗವಂತ ಸದಾ ನಮಗೆ ಸಹಾಯ ಮಾಡ್ತಾನೆ ಇರ್ತಾನೆ, ನಾವು ಪ್ರಯತ್ನವಾದಿಯಾಗಿದ್ದರೆ ಮಾತ್ರ. ಇಂದಿನ ಕರ್ಮಗಳೇ ನಮ್ಮ ನಾಳಿನ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತವೆ. ಹಾಗಾಗಿ ಜಾಗರೂಕರಾಗಿ ನಾವು ಕೆಲಸ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಮನುಷ್ಯ ಎಂದೂ ಕರ್ಮಗಳ ದಾಸನಲ್ಲ, ಮನುಷ್ಯ ಕರ್ಮಗಳ ಮಹಾಸ್ವಾಮಿ. ಹಾಗಾಗಿ ನೀವು ತೇಲುವ ಎಲೆ ಆಗ್ತೀರಾ, ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿ ಹೋಗ್ತೀರಾ, ಅಥವಾ ನಿಮ್ಮ ಬದುಕಿನ ನಿರ್ಮಾತೃರಾಗ್ತೀರಾ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್.
ಇವತ್ತಿನ ಈ ಮಾಹಿತಿಯನ್ನು ಮತ್ತೊಮ್ಮೆ ಕೇಳಿ ಸರಿಯಾಗಿ ಆಲೋಚಿಸಿ ಒಂದಷ್ಟು ನಿಯಮಗಳನ್ನು ನಿಮಗೆ ನೀವೇ ಹಾಕಿಕೊಳ್ಳಿ. ಅದನ್ನು ಪ್ರತಿನಿತ್ಯ ಪಾಲನೆ ಮಾಡಿ ನೀವೇ ಅದೃಷ್ಟದ ನಿರ್ಮಾತರಾಗ್ತೀರಿ. ಅದೃಷ್ಟವನ್ನು ಭಗವಂತನನ್ನು ಎಂದಿಗೂ ಅಳೆಯಬೇಡಿ. ಯಾಕೆಂದರೆ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮದೇ ಕೈಯಲ್ಲಿದೆ. ನಿಮ್ಮ ಅದೃಷ್ಟದ ಹೆದ್ದಾರಿಯನ್ನು ನೀವು ಹೇಗೆ ಬೇಕೋ ಹಾಗೆ ನಿರ್ಮಾಣ ಮಾಡಿಕೊಳ್ಳಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು. ಇವತ್ತಿನ ಈ ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.